ದಿನದಿಂದಲೂ 188ಕ್ಕೂ ಹೆಚ್ಚು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಚಳಿಯಲ್ಲೇ ನರಳಾಡ್ತಾ ಇದ್ದಾರೆ. ಮಕ್ಕಳು, ವೃದ್ಧರು, ಮಹಿಳೆಯರು ಅನ್ನದೇ ಎಲ್ಲರೂ ಬೀದಿಯಲ್ಲೇ ಇದ್ದಾರೆ. ತಮ್ಮ ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾದ್ರೆ ಇವರಿಗೆ ಪರಿಹಾರ ಸಿಗುತ್ತಾ? ಪುನರ್ವಸತಿಯನ್ನ ಕಲ್ಪಿಸಲಾಗತ್ತಾ? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಡೆಮಾಲಿಷನ್ ಪಾಲಿಟಿಕ್ಸ್ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಕೊಡ್ತಾ ಇದ್ದೇವೆ. ಸುಮ್ಮನೆ ಬಡವ್ರದ್ದು ಹಿಂಗಾಗೋಯ್ತು, ಬಡವ್ರದ್ದು ಎಲ್ಲ ಫುಟ್ಪಾತ್ ಬಂದ್ಬಿಟ್ಟವ್ರೆ, ಇರೋ ಮನೆಗೆಲ್ಲ ಹೊಡೆದಾಕ್ಬಿಟ್ಟವ್ರೆ. ಚಳಿಯಲ್ಲಿ ಗಾಳಿಯಲ್ಲಿ ಪಾಪ ವನವಾಸ ಪಡ್ತಾವ್ರೆ, ಊಟ ಇಲ್ಲ, ನಾಟ ಇಲ್ಲ, ವನವಾಸ ಪಡ್ತಾವ್ರೆ. ಸಮಸ್ಯೆ ಆಗ್ತಾ ಇದೆ. ಇಲ್ಲಿ 1 ರೂಪಾಯಿ ಮನೆ ಕೆಲಸ ಮಾಡಿ ಸಾಲ ಮಾಡಿ 1 ರೂಪಾಯಿ ಬಡ್ಡಿಗೆ ತಗೊಬಂದು ಕಟ್ಟಿರೋದು ಮನೆ. ಯಾರು ದುಡ್ಡಿರೋರು ಚೆನ್ನಾಗಿ ಅವ್ರು ಬಂದಿಲ್ಲಿ ಕಟ್ಕೊಂಡು ಇರಕ್ ಆಗುತ್ತಾ? ಇಲ್ಲ. ಇವತ್ತಿಂದ 10 ದಿವಸ ಆಯ್ತು. ಈ ಜಾಗ ಕದ್ಲಿ ಎಲ್ಲೂ ಹೋಗಿಲ್ಲ. ನಮಗೇನು ಇಲ್ಲಿ ಸೌಲಭ್ಯ ಇಲ್ಲ. ಊಟ ಬಂದ್ರೆ ಸಾಕ, ಇಲ್ಲ ಬೇರೆ ಏನೋ ವ್ಯವಸ್ಥೆ ಮಾಡ್ರಿ. ಮೊನ್ನೆ ಡೆಲಿವರಿ ಆಗಿದೆ, ಬಾಣಂತಿ ಎಲ್ಲಿರ್ಬೇಕು, ಇನ್ನೊಂದು ಹುಡುಗಿ ಪ್ರೆಗ್ನೆಂಟ್, ಯಾವಾಗ ಡೆಲಿವರಿ ಆಗುತ್ತೆ ಗೊತ್ತಿಲ್ಲ. ಅಂತವರೆಲ್ಲ ಬಂದು ಚಳಿ ಗಾಳಿ ಮಗುನಿಕೊಂಡು ಹೆಂಗಿರ್ತಾರೆ? ಇರಕ್ಕಾಗುತ್ತಪ್ಪ. ಪಾಪ ಪೀರಿಯಡ್ಸ್ ಆಗಿದೆ, ಆ ಮಗು ಪ್ಯಾಡ್ ಚೇಂಜ್ ಮಾಡಕ್ ಜಾಗ ಇಲ್ಲ. ಜೀವನ ದಿನೇ ದಿನೇ ಹದಗೆಡ್ತಾಗಿದೆ. ಕೊರೆಯೋ ಚಳಿಯಲ್ಲಿ ಮನೆ ಇಲ್ಲದೆ ಬದುಕೋದೇ ಕಷ್ಟವಾಗ್ತಿದೆ. ಆದರೂ ಅಲ್ಲಿರೋ ಜನ ಬದುಕ್ತಾಗಿದ್ದಾರೆ, ಹೇಗೋ ಜೀವನ ಸಾಗಿಸ್ತಾಗಿದ್ದಾರೆ. ನಮಗೆ ಪರ್ಯಾಯ ವ್ಯವಸ್ಥೆ ಸಿಗೋ ತನಕ ನಾವು ಜಾಗ ಬಿಟ್ಟು ಕದಲಲ್ಲ ಅಂತಿದ್ದಾರೆ. ನಮಗೆ ಪುನರ್ವಸತಿ ಕಲ್ಪಿಸಿ ಅಂತ ಹೇಳ್ತಾಗಿರೋ ಅವರೆಲ್ಲ ನೀವು ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ನಾವು ಇಲ್ಲಿಂದ ತೆರಳೋದೇ ಇಲ್ಲ ಅಂತ ಸವಾಲ್ ಹಾಕ್ತಾಗಿದ್ದಾರೆ. ಒಂದಲ್ದ ಎರಡಲ್ದ ಬರೋಬ್ಬರಿ 188 ಕುಟುಂಬಗಳು ಸರಕಾರಕ್ಕೆ ಸವಾಲ್ ಹಾಕಿವೆ. 188 ಕುಟುಂಬಗಳಲ್ಲಿ 1000ಕ್ಕೂ ಹೆಚ್ಚು ಮಂದಿ ವಾಸ ಮಾಡ್ತಾಗಿದ್ದು ಸದ್ಯಕ್ಕೆ ಅವರೆಲ್ಲ ಕಂಗಾಲಾಗಿದ್ದಾರೆ. ಮತ್ತೊಂದ್ ಕಡೆ ಸರಕಾರ ಅಖಾಡಕ್ಕೆ ಇಳಿದಿದೆ. ಮನೆ ಕಳ್ಕೊಂಡೋರಿಗೆ ಪುನರ್ವಸತಿ ಕಲ್ಪಿಸೋದಕ್ಕೆ ಪ್ರಯತ್ನ ಪಡ್ತಿದೆ. ಅವರಿಗೆ ಪುನರ್ವಸತಿ ಸಿಗುತ್ತೋ ಇಲ್ವೋ? ಪುನರ್ವಸತಿ ಸಿಗೋದಾದ್ರೆ ಅದು ಹೇಗಿರುತ್ತೆ ಅನ್ನೋದು ಕೂಡ ಪ್ರಶ್ನೆಗಳು ಹುಟ್ಕೊಂಡಿವೆ. 10 ದಿನ 188 ಮನೆ ಸಂತ್ರಸ್ತರ ಗೋಳಾಟ, ಪರದಾಟ. ಕೋಗಿಲು ಕ್ರಾಸ್ ರಾಜಕೀಯಕ್ಕೆ ಸಿಕ್ತಿದೆ ದಿನಕ್ಕೊಂದು ಟ್ವಿಸ್ಟ್. ರಾಜಕೀಯ ಇದು ಮನೆಗಳಿಗಾಗಿ ನಡೆದ ರಾಜಕೀಯ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಈ ವಿಚಾರದಲ್ಲಿ ಜಟಾಪಟಿ ನಡೆಸಿವೆ. ಹೈಕಮಾಂಡ್ ಹೇಳಿದಂತೆ ಕೇಳ್ತೇವೆ, ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸ್ತೇವೆ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೇಳಿದ್ರೆ ನೀವು ಹೈಕಮಾಂಡ್ನ ಗುಲಾಮರು ಅಂತ ಕೇಸರಿ ನಾಯಕರು ಕಿಡಿಕಾರ್ತಾಗಿದ್ದಾರೆ. ಕೇರಳ ಸರ್ಕಾರ ಕೂಡ ಮತ್ತೊಂದು ಕಡೆ ಅಖಾಡಕ್ಕೆ ಇಳಿದಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬುಲ್ಡೋಸರ್ ಸರ್ಕಾರ ಅಂತ ಟೀಕಿಸ್ತಿದೆ. ಆದರೆ ಕೇರಳ ಸರ್ಕಾರ ತನ್ನದೇ ಹಿತಾಸಕ್ತಿ ಇಟ್ಕೊಂಡು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸ್ತಾಗಿದ್ದು ರಾಜ್ಯ ಕಾಂಗ್ರೆಸ್ ನಾಯಕರು ಕೇರಳ ಸರ್ಕಾರದ ವಿರುದ್ಧ ಮಾತನಾಡುವುದಕ್ಕೂ ಹೆದರ್ತಾಗಿದ್ದಾರೆ ಅಂತ ಕೇಸರಿ ನಾಯಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಈಗ ಇದೆಲ್ಲ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಂತೆ ಕಾಣ್ತಿದೆ. ಮನೆ ಕಳೆದುಕೊಂಡೋರಿಗೆ ಸೂಕ್ತ ಪುನರ್ವಸತಿ ದೊರೆಯೋ ಸಾಧ್ಯತೆಯೂ ದಟ್ಟವಾಗಿದೆ. 15-20 ವರ್ಷದಿಂದ ವಾಸವಿರೋದು ಸುಳ್ಳ. ಸ್ಯಾಟಲೈಟ್ ಚಿತ್ರಗಳು ಹೇಳೋ ಸತ್ಯವೇನು? ಒಂದು ಬಾರಿ ನೋಡಿ, ಈ ಸ್ಯಾಟಲೈಟ್ ಇಮೇಜ್ಗಳನ್ನ ಒಮ್ಮೆ ಗಮನಿಸಿ ನೋಡಿ. ಇದು 2016ರ ಇಮೇಜ್. ಒಂದು ಬಾರಿ ಮಾರ್ಕ್ ಮಾಡಿರೋ ಸ್ಥಳವನ್ನ ಗಮನಿಸಿ. ಮಾರ್ಕ್ ಮಾಡಿರೋ ಸ್ಥಳವೆಲ್ಲ ಖಾಲಿ ಖಾಲಿ ಇದೆ. 2017ರಲ್ಲಿ ಕೆಲವು ಮನೆಗಳು ಆ ಜಾಗದಲ್ಲಿ ಬಂದು ಸೇರ್ಕೋತಾವೆ. 2018 ಮತ್ತು 19ರಲ್ಲೂ ಕೂಡ ಕೆಲವು ಮನೆಗಳು ಅಲ್ಲಿರ್ತಾವೆ. ಪ್ರತಿ ವರ್ಷದ ಸ್ಯಾಟಲೈಟ್ ಇಮೇಜ್ ಅಲ್ಲಿದ್ದು 2023ಕ್ಕೆ ಕೆಲವು ಮನೆಗಳು ಅಲ್ಲಿ ಜಾಗ ಒತ್ತುವರಿ ಮಾಡಿಕೊಂಡಿರ್ತಾವೆ. ಅಂದಾಜು ಆ ಟೈಮಿಗೆ ಹೆಚ್ಚು ಅಂದ್ರೆ 14 ಮನೆಗಳು ಮಾತ್ರ ಸರಕಾರದ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ವು ಅನ್ನೋದು ತಿಳಿದು ಬಂದಿದೆ. 2023ರಿಂದ ಇತ್ತೀಚೆಗೆ 14 ಮನೆಗಳಿದ್ದ ಜಾಗದಲ್ಲಿ 188 ಮನೆಗಳು ನಿರ್ಮಾಣ ಆಗ್ತಾವೆ. ಅಂದರೆ ಕೇವಲ 2 ವರ್ಷದಲ್ಲಿ 160ಕ್ಕೂ ಹೆಚ್ಚು ಮನೆಗಳನ್ನು ಅಲ್ಲಿ ಜನರು ಕಟ್ಟಿಕೊಳ್ತಾರೆ.
ಈ ಮೂಲಕ ಅಲ್ಲಿನ ಜನರು 15ರಿಂದ 20 ವರ್ಷಗಳ ಕಾಲ ಅಲ್ಲೇ ವಾಸವಿದ್ರು ಅನ್ನೋದು ಸುಳ್ಳು. ಸ್ಯಾಟಲೈಟ್ ಇಮೇಜ್ಗಳಿಂದ ಸತ್ಯ ರಿವೀಲ್ ಆಗಿದೆ ಅಂತ ಹೇಳಲಾಗ್ತಿದೆ. ಅಲ್ಲಿನ ಜನರು ಯಾವಾಗಲೇ ಬಂದಿರಲಿ, ಯಾವಾಗಾದ್ರೂ ಮನೆ ಕಟ್ಕೊಂಡಿರ್ಲಿ, ಈಗ ಅವರು ಮನೆಯಿಲ್ಲದೆ ಒದ್ದಾಡ್ತಾಗಿದ್ದಾರೆ. ನಮಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಅಂತ ಮನವಿ ಮಾಡ್ಕೋತಾಗಿದ್ದಾರೆ. ಸುಮಾರು 188 ಕುಟುಂಬಗಳು ಮನೆಯನ್ನ ಕಳೆದುಕೊಂಡಿದ್ದು, ಸಾವಿರಾರು ಮಂದಿ ಬೀದಿಗೆ ಬಿದ್ದಿದ್ದಾರೆ. ಇಷ್ಟಕ್ಕೂ ಆ ಒತ್ತುವರಿಯಾದ ಸ್ಥಳದಲ್ಲಿ 3 ಕಾಲೋನಿಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದು, ಆ ಕಾಲೋನಿಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ಮನೆ ಕಟ್ಕೊಂಡಿದ್ದಾರೆ ಗೊತ್ತಾ? ಇಲ್ಲಿದೆ ನೋಡಿ. ಫಕೀರ್ ಕಾಲೋನಿಯಲ್ಲಿ 56 ಮನೆ, ಫಕೀರ್ ಕಾಲೋನಿ ನ್ಯೂ ಕಾಲೋನಿಯಲ್ಲಿ 50, ವಸೀಂ ಲೇಔಟ್ನಲ್ಲಿ 82 ಮನೆಗಳು ಧ್ವಂಸ ಮಾಡಲಾಗಿದೆ. ಅಷ್ಟೇ ಅಲ್ಲ, ಯಾವ್ಯಾವ ಸಮುದಾಯದಿಂದ ಎಷ್ಟೆಷ್ಟು ಮನೆ ಒತ್ತುವರಿಯಾಗಿತ್ತು ಅನ್ನೋದರ ಡೀಟೇಲ್ ಇಲ್ಲಿದೆ. ಫಕೀರ್ ಕಾಲೋನಿಯಲ್ಲಿ 52 ಮುಸ್ಲಿಂ ಕುಟುಂಬಗಳು, 3 ಹಿಂದೂ ಕುಟುಂಬಗಳು ಸರಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ವು. ಫಕೀರ್ ಕಾಲೋನಿ ನ್ಯೂನಲ್ಲಿ 45 ಮುಸ್ಲಿಂ, 5 ಹಿಂದೂ ಕುಟುಂಬಗಳು ಒತ್ತುವರಿ ಮಾಡಿಕೊಂಡಿದ್ವು. ವಸೀಂ ಲೇಔಟ್ನಲ್ಲಿ 58 ಮುಸ್ಲಿಂ, 23 ಹಿಂದೂ ಹಾಗೂ 1 ಕ್ರಿಶ್ಚಿಯನ್ ಕುಟುಂಬ ಜಾಗವನ್ನ ಒತ್ತುವರಿ ಮಾಡಿಕೊಂಡಿತ್ತು. ಈಗಾಗಲೇ ತುಂಬಾ ಮಂದಿ ಅಲ್ಲಿ ಮನೆ ಕಟ್ಟಿಕೊಂಡಿದ್ದು, ಆ ಮನೆ ಧ್ವಂಸವಾಗಿರೋದ್ರಿಂದ ಬೀದಿ ಪಾಲಾಗಿದ್ದಾರೆ. ಮಾನವ ಹಕ್ಕುಗಳ ಆಯೋಗದಲ್ಲಿ ದೂರು ದಾಖಲಾಗಿದ್ದು, ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತಾತ್ಕಾಲಿಕ ಸೂರು ಕಲ್ಪಿಸಿಕೊಡದೆ ಡೆಮಾಲಿಷನ್ ಮಾಡಿದ್ದಾರೆ. ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದ ಹಾಗೆ ಕಾಣುತ್ತಿದೆ. ತನಿಖಾ ವರದಿ ಬಂದ ಬಳಿಕ ಕ್ರಮ ಕೈಗೊಳ್ತೀವಿ ಎಂದಿದ್ದಾರೆ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್. ದಾಖಲಾತಿಗಳನ್ನು ಅವರಿಗೆ ನೀಡಬೇಕು. ಅವರು ಎಂಕ್ವೈರಿ ಸಂದರ್ಭದಲ್ಲಿ ನಾವು ಆ ದಾಖಲಾತಿಗಳನ್ನು ನೀಡಿಕೊಂಡು ಮತ್ತು ಇಲ್ಲಿಗೆ ಸರ್ಕಾರದ ಜಾಗ ಆಗಿದ್ರೆ ಅದಕ್ಕೆ ಏನು ಮಾಡಿದ್ದಾರೆ ಎಂಬ ರೆಕಾರ್ಡ್ಗಳನ್ನು ನೋಡಿಕೊಂಡು ನಾವು ಕೂಡಲೇ ಸರ್ಕಾರಕ್ಕೆ ಇದರ ಬಗ್ಗೆ ಶಿಫಾರಸನ್ನು ಮಾಡ್ತೇವೆ. ಮೀನ್ವೈಲ್ ಇಲ್ಲಿ ಒಂದು ಈಗ ಕಂಡು ಬಂದದ್ದು ಅಂತ ಹೇಳಿದ್ರೆ, ಇವರಿಗೆ ತಾತ್ಕಾಲಿಕ ವ್ಯವಸ್ಥೆಯನ್ನು ಏನು ಮಾಡಲಿಲ್ಲ ಅಂತ ಹೇಳುವುದನ್ನು ಇವರು ಹೇಳ್ತಾ ಇದ್ದಾರೆ. ಈಗಿನ ಅವರ ಮೇಲ್ನೋಟಕ್ಕೆ ಅವರು ಹೇಳುವ ಪ್ರಕಾರ ಮಾನವ ಹಕ್ಕುಗಳ ಉಲ್ಲಂಘನೆ ಆದ ಹಾಗೆ ಕಾಣ್ತಾ ಇದೆ. ಆದರೆ ಡಾಕ್ಯುಮೆಂಟ್ಸ್ ನಾವು ಪರಿಶೀಲಿಸದೆ ಯಾವುದನ್ನು ಹೇಳುವಾಗಿಲ್ಲ. ಸರ್ಕಾರದ ಜಾಗೆಯಾಗಿದ್ದು ಸರ್ಕಾರದವರು ನೋಟಿಸ್ ಕೊಟ್ಟು ಕಾನೂನು ಪ್ರಕಾರ ಅವರು ಏನು ಕ್ರಮ ತಗೊಂಡಿದ್ದಾರೆ ಅಂತ ಹೇಳುವುದನ್ನು ಕೂಡ ಅವರ ರಿಪೋರ್ಟ್ ಅನ್ನು ನಾವು ಪಡ್ಕೊಂಡು ನಾವು ಏನಾದರೂ ತೀರ್ಮಾನ ತಗೊಂಡು ಶಿಫಾರಸು ಮಾಡಬೇಕಾಗ್ತದೆ. ಶೆಲ್ಟರ್ ಏನು ಕೊಡಬಹುದು, ಎಲ್ಲಿ ಕೊಡಬಹುದು ಅಂದ್ರೆ ಎಲ್ಲಿ ಕೊಡಬಹುದು ಅಂತ ಹೇಳುದು ಅವರು ತೀರ್ಮಾನ ಮಾಡುದು. ತಾತ್ಕಾಲಿಕವಾಗಿ ಒಂದು ಶೆಲ್ಟರ್ ಕೊಡುವ ಬಗ್ಗೆ ಮತ್ತು ಗಂಜಿ ಕೇಂದ್ರದ ಬಗ್ಗೆ ನಾವು ಶಿಫಾರಸನ್ನು ಮಾಡುತ್ತೇವೆ. ಯಲಹಂಕದ ಕೋಗಿಲು ಲೇಔಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ರು. ಅನಧಿಕೃತ ನಿರ್ಮಾಣಗಳ ತೆರವು ಜಾಗಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ರಾತ್ರೋರಾತ್ರಿ ಕೆಲವರು ಬಂದು ಶೆಡ್ ನಿರ್ಮಾಣ ಮಾಡಿದ್ದಾರೆ. ಸರಕಾರಿ ಜಾಗಕ್ಕೆ ಯಾರೂ ವೋಟರ್ ಲಿಸ್ಟ್ ಕೊಟ್ಟಿಲ್ಲ. ಅಲ್ಪಸಂಖ್ಯಾತರಿಗೆ ಸಿಂಪತಿ ತೋರಿಸಲು ಕೇರಳ ಸರಕಾರ ಹೊರಟಿದೆ ಅಂತ ಕಿಡಿಕಾರಿದ್ದಾರೆ ಡಿಕೆಶಿ.
ಅಗ್ರಿಮೆಂಟ್ ಜಾಗಕ್ಕೆ ಮಾಡಿರೋಂಥ ಅಗ್ರಿಮೆಂಟ್ ಜಾಗ ಇಲ್ಲಿ 10,000 ಇಸ್ಕೊಂಡು ಟೆನೆಂಟ್ ರೆಂಟಲ್ ಅಂದ್ಬಿಟ್ಟು ಅವ್ರ ಸ್ವಂತ ಆಸ್ತಿ ತರ ಕೊಟ್ಟಿರೋ ಅಗ್ರಿಮೆಂಟ್ ಕಾಪಿನೂ ನನ್ನ ಹತ್ರ ಇದೆ. ಮಹಿಳೆಯರು ಹೇಳಿದ್ದಾರೆ ಅಲ್ಲ, 1.5 ಲಕ್ಷ 2 ಲಕ್ಷ ಕೊಟ್ಬಿಟ್ಟು ನಮ್ಮ ಉಸುಲು ಮಾಡಿದ್ದಾರೆ ಅಂತ. ಅದಕ್ಕೆಲ್ಲ ಅವ್ರ ಹೆಸರುಗಳೆಲ್ಲ ದಾಖಲೆಗಳೆಲ್ಲ ನಾವು ತೆಗೆದುಕೊಳ್ತೀವಿ. ಈ ರೀತಿ ಲ್ಯಾಂಡ್ ಗ್ರಾಬರ್ಸ್ಗೆಲ್ಲ ಬೆಂಗಳೂರಲ್ಲಿ ಅವಕಾಶ ಕೊಡೋಕ್ಕಾಗಲ್ಲ. ಸೊ ಬಟ್ ಯಾರು ಬಡವರಿದ್ದಾರೆ ಖಂಡಿತ ಅವ್ರಿಗೆ ಸಹಾಯ ಮಾಡಬೇಕು. ಅದನ್ನೆಲ್ಲ ನಾವು ನೋಡಿ ನಾವು ಮಾಡ್ತೀವಿ. ನಾನು ವೋಟರ್ ಲಿಸ್ಟ್ನೆಲ್ಲ ತೆಗೆದು ನೋಡಿದೆ, ಕಾಪಿಗಳ ತೆಗೆದುಕೊಂಡಿದ್ದೀನಿ. ಈ ಪಕ್ಕದ ನಂಬರ್ಗಳಲ್ಲಿ ಕೆಲವರೆಲ್ಲ ವಾಸವಾಗಿದ್ದವರೆಲ್ಲ ಕೆಲವರು ಇದ್ದಾರೆ. ಅವರು ಅಲ್ಲಿ ಅಡ್ರೆಸ್ ಇದೆ, ಇಲ್ಲಿ ಅಡ್ರೆಸ್ ಏನಿಲ್ಲ, ಈ ನಂಬರ್ ಅಡ್ರೆಸ್ ಏನಿಲ್ಲ. ಇದನ್ನು ನಾವು ನೋಡ್ತೀವಿ. ಸೊ ನಮ್ಮ ಸ್ಥಳೀಯ ಮುಖಂಡರುಗಳು ಕೂಡ ಇದ್ರ ಬಗ್ಗೆ ಬೇಕಾದಷ್ಟು ಜನ ಇದ್ರ ಬಗ್ಗೆ ವಿಚಾರ ಎಲ್ಲ ತಿಳಿಸಿದ್ದಾರೆ. ಯಾರು ನ್ಯಾಯ ನಿಜವಾಗಿ ತೊಂದರೆ ಆಗಿದೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡುವಂತ ಕೆಲಸ ಮಾಡ್ತೀವಿ. ಬಟ್ ಬೇರೆಯವರು ರಾಜಕಾರಣ ಇಲ್ಲಿ ಮಾಡೋದು, ಕೇರಳ ಅವರೆಲ್ಲ ರಾಜಕಾರಣ ಮಾಡ್ಬೇಕು ಪಾಪ ಎಲೆಕ್ಷನ್ ಅಲ್ಲಿ. ಯಾವ ಮುಜುಗರನೂ ಇಲ್ಲ. ಬೆಂಗಳೂರು ನಗರದ ಸ್ವಚ್ಛತೆನ ನಾವು ಕಾಪಾಡಬೇಕು, ಕಾನೂನು ಕಾಪಾಡಬೇಕು. ಯಾರು ಬಂದವನ್ನೆಲ್ಲ ಇಲ್ಲಿಗೆಲ್ಲ ನಾವೆಲ್ಲ ಆ ತರ ಎಲ್ಲ ಹಾಕಕ್ ಬಿಡಕ್ಕಾಗಲ್ಲ. ಪ್ರತಿಯೊಂದಕ್ಕೂ ದಾಖಲೆ ಇರಬೇಕು. 9 ವ್ಯಕ್ತಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಜಿಲ್ಲಾಧಿಕಾರಿ ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳು ಲಿಸ್ಟ್ ಕೊಡ್ತಾರೆ, ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅವರೆಲ್ಲ ಲಿಸ್ಟ್ ಎಲ್ಲ ಕೊಡ್ತಾರೆ. ಆ ಲಿಸ್ಟಿನ ಆಧಾರದ ಮೇಲೆ ಅವ್ರಿಗೆಲ್ಲರಿಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೇವೆ. ಬೆಂಗಳೂರಿನ ಕೋಗಿಲು ಲೇಔಟ್ ಜನರ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ಸರ್ಕಾರವನ್ನ ಯಾರು ರೂಲ್ ಮಾಡ್ತಿದ್ದಾರೆ, ಕೆಸಿ ವೇಣುಗೋಪಾಲ್ ರೂಲ್ ಮಾಡ್ತಾ ಇದ್ದಾರಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಹಾಗೆ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಛಲವಾದಿ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಕರ್ನಾಟಕ ಸರ್ಕಾರ ಯಾರು ರೂಲ್ ಮಾಡ್ತಾ ಇದ್ದಾರೆ? ಆ ಕೇರಳದ ಜನರಲ್ ಸೆಕ್ರೆಟರಿ ಇದ್ದಾರಲ್ಲ, ಯಾರು, ವೇಣುಗೋಪಾಲ್. ಬೆಂಗಳೂರಿನ ನಾರ್ತ್ ಇಲ್ಲಿ ಕಸ ವಿಲೇವಾರಿ ಮಾಡೋಕ್ಕೆ ಒಂದು 5 ಎಕರೆ ಜಮೀನು ಅಲಾಟ್ ಆಗಿದೆ. ಏಕಾಏಕಿ ಅಲ್ಲಿ ಈ ಮುಸ್ಲಿಮರು ಬಂದು ಅಲ್ಲಿ ಶೆಡ್ಗಳು ಹಾಕೊಂಬಿಟ್ಟಿದ್ದಾರೆ. ಕಸ ವಿಲೇವಾರಿಗೆ ಇಟ್ಟಿದ್ದು, ಬೆಂಗಳೂರಿನ ಕಸ ವಿಲೇವಾರಿಗೆ ಹಣ ಕೊಟ್ಟು ಸರ್ಕಾರ ಅಲಾಟ್ ಮಾಡಿರೋದು ಕಾರ್ಪೊರೇಷನ್ಗೆ. ಅದನ್ನು ಕಾರ್ಪೊರೇಷನ್ ಅಧಿಕಾರಿಗಳು ತೆರವು ಮಾಡಿದ್ದಾರೆ. ಕೇರಳದ ಮುಖ್ಯಮಂತ್ರಿ ಪಿನರಾಯಿ ಟ್ವೀಟ್ ಮಾಡ್ತಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ ಮುಸ್ಲಿಮರಿಗೆ. ಅಲ್ಲಿ ಕೇರಳದ ಮುಖ್ಯಮಂತ್ರಿಗಳು ಬುಲ್ಡೋಸರ್ ಸಂಸ್ಕೃತಿ ಕರ್ನಾಟಕದಲ್ಲೂ ಬಂದಿದೆ, ಕಾಂಗ್ರೆಸ್ ಮಾಡಿದೆ ಅಂತ ಹೇಳಿದ್ರು. ತಕ್ಷಣ ಅದಕ್ಕೆ ಬೇರೆ ರೀತಿಯ ತಿರುವನ್ನ ಪಡೆದ ಮೇಲೆ ಕೃಷ್ಣ ಬೈರೇಗೌಡರು ತಟಸ್ಥವಾಗಿ ಬಿಟ್ರು. ಯಾಕೆ ಹೇಳಬೇಕಾಗಿತ್ತಲ್ಲ ಅವರು, ನಾನು ಮಾಡಿರೋದು ಸರಿ ಇದೆ ಹೇಳಲಿಕ್ಕೆ ಅವರಿಗೆ ತಾಕತ್ತಿಲ್ಲ. ಮುಖ್ಯಮಂತ್ರಿಗಳೇ ಪರ್ಮಿಷನ್ ಕೊಟ್ಟಿದ್ರು, ಈಗ ಅವರು ಹಿಂದೇಟ್ ಆಗ್ತಾ ಇದ್ದಾರೆ. ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ್ರು, ನಾನು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮಾಡಿದ್ದೇನೆ, ಅವರಿಗೆಲ್ಲ ಪುನರ್ವಸತಿ ಕಲ್ಪಿಸ್ತಾರೆ ಅಂತ. ಕೇರಳದವರಿಗೆ ಇಲ್ಲೇನ್ ಕೆಲಸ? ಯಾರಾದ್ರೂ ಕೇರಳದ ಜನ ಬಂದು ಅಲ್ಲಿ ಗುಡಿಸಲಾಕಿದ್ರ? ಕರ್ನಾಟಕದಲ್ಲಿ ಬಂದು ಎಲ್ಲಾದ್ರೂ ಒಂದು ಗುಡಿಸಲಾಕಿದ್ದಾರೆ ಅಂತ ಇವತ್ತುವರೆಗೂ ನಾನು ಕೇಳಿಲ್ಲ. ಆದ್ರೆ ಇಲ್ಲಿ ನಡೀತಾ ಇರತಕ್ಕಂತ ರಾಜಕೀಯ ಏನು? ಪಿಣರಾಯಿ ವಿಜಯನ್ ಅವರಿಗೂ ಇಲ್ಲಿಗೆ ಸಂಬಂಧ ಏನು? ಕಾಂಗ್ರೆಸ್ ಸರ್ಕಾರ ವೀಕೆಸ್ಟ್ ಗವರ್ಮೆಂಟ್ ನಿಮ್ಮ ಮೇಲೆ ದರ್ಪ ಮಾಡ್ತಿದ್ದಾರೆ. ಈ ಕಡೆಯಿಂದ ಹೊರ ರಾಜ್ಯದವರು ಕೂಡ ನಿಮ್ಮ ಮೇಲೆ ದರ್ಪ ಮಾಡ್ತಿದ್ದಾರೆ. ನೀವು ಯಾರು ಗುಲಾಮರಾದ್ರೂ ಆಗ್ರಿ, ನೀವು ವೇಣುಗೋಪಾಲ್ ಅವರ ಗುಲಾಮರು ಬೇಕಾದ್ರೂ ಆಗ್ರಿ, ಪಿಣರಾಯಿ ವಿಜಯನ್ ಅವರ ಸರ್ಕಾರದ ಗುಲಾಮರಾದ್ರೂ ಆಗ್ರಿ ಕಾಂಗ್ರೆಸ್ನವರು, ನಮಗೆ ಅದರ ಬಗ್ಗೆ ಆಕ್ಷೇಪಣೆ ಇಲ್ಲ. ಆದರೆ ನನ್ನ ರಾಜ್ಯದ ಜನರನ್ನ ಗುಲಾಮರಾಗಿ ಇನ್ನೊಬ್ಬರ ಮುಂದೆ ತಲೆ ಬಗ್ಗಿಸುವಂತೆ ಮಾಡಬೇಡ್ರಿ. ನಿಮಗೆ ಆ ಅಧಿಕಾರ ಯಾರೂ ಕೊಟ್ಟಿಲ್ಲ. ಒಟ್ನಲ್ಲಿ ಈಗ ಎಲ್ಲಾ ಕಡೆ ಕೋಗಿಲು ಸದ್ದು ಮಾಡ್ತಿದೆ. ರಾಜ್ಯ ಸರ್ಕಾರ ಈಗ ಪರಿಹಾರಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದು ಯಾವ ರೀತಿ ಪರಿಹಾರ ಕಲ್ಪಿಸುತ್ತೆ ಕಾದು ನೋಡಬೇಕಿದೆ.